ನಮಸ್ತೆ, ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಗೌರಿ ಹಬ್ಬ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ, ನಿನ್ನೆ ನಾನು ಮಂಟಪ ತೋರಿಸಿದ್ನಲ್ಲ, ಆ ಮಂಟಪ ಪೂಜೆ ಮಾಡಿದ್ಮೇಲೆ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಯಾಕೆ ನಾನು ನಿಮ್ಮ ಮಾತು ಹೇಳ್ತೀನಿ ಅಂತಂದ್ರೆ, ಕೆಲವ್ರು ಯಾರಾದ್ರೂ ಇಂಟ್ರೆಸ್ಟ್ ಇರುತ್ತಲ್ಲ, ಆ ಮಂಟಪ ಚೆನ್ನಾಗಿ ಅನಿಸ್ತು ತಗೊಳ್ಬೇಕು ಅಂತ ಅನ್ನೋರಿಗೆ ಒಂದು ರಿವ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಅಮೆಝಾನ್ ಅಲ್ಲೇ ತಗೊಂಡಿದ್ದು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆದ್ರೆ ನಮ್ಮ ಮನೆಗೆ ಸ್ವರ್ಣ ಗೌರಿ ಕೂಡ ಇರೋದ್ರಿಂದ ಗೌರಿ ಮಾತ್ರನೇ ಕಳಶ ಹಿಡಿಸಿದೆ ಅದು. ಸೊ ಗಣಪತಿಗೆ ಮತ್ತು ಬೇರೆ ನಾನು ಅರೇಂಜ್ಮೆಂಟ್ ಮಾಡ್ಕೋಬೇಕು. ನಾಳೆ ಗೌರಿ ಇರೋದ್ರಿಂದ ಗಣಪತಿ ಇರೋದ್ರಿಂದ ನಾಳೆ ಗಣಪತಿಗೆ ಅರೇಂಜ್ ಮಾಡ್ಕೋಬೇಕು. ಸೊ ಅಮ್ಮ ಮಾತ್ರ ಕೂತ್ಕೊಂಡಿದ್ದಾಳೆ ಮಂಟಪದಲ್ಲಿ. ಸೊ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನಿಸ್ತು. ಆದ್ರೆ ಯಾರಾದ್ರೂ ಮನೆ ರೆಂಟೆಡ್ ಹೌಸ್ ಅಲ್ಲಿ ಇದ್ದು ದೇವ್ರ ಮನೆ ಇಲ್ದಿದ್ರೆ, ಬಟ್ ಅದಕ್ಕೆ ಅವನು ಗೋಡೆಗೆ ಹಾಕಲಿಕ್ಕೂ ಕೂಡ ನಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಬಟ್ ನಮಗದ್ರ ಅವಶ್ಯಕತೆ ಇಲ್ಲ. ನಮ್ಮ ಮನೆಗಿದೆ ಆಲ್ರೆಡಿ, ದೇವ್ರ ಮನೆ ಸಪರೇಟ್ ಆಗಿದೆ, ಮಂದಾಸನ ಬೇರೆ ಇದೆ, ಅದರೊಳಗೆ ಇಟ್ಟಿದ್ದೀನಿ ನಾವು ದೇವ್ರನ್ನ. ಅದಕ್ಕೋಸ್ಕರನೇ ನಾನು ಜಸ್ಟ್ ರಿಮೂವಬಲ್ ಆಗಿರುವಂತಹದ್ದು ಬಳಸೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಇದನ್ನ. ಸೊ ಇಂಟ್ರೆಸ್ಟ್ ಇರೋ ತಗೋಬಹುದು, ಕ್ವಾಲಿಟಿ ಆದ್ರೆ ಚೆನ್ನಾಗಿದೆ. ಒಂದೆರಡು ಫೋಟೋ ಇಟ್ಕೊಂಡು ಅಲ್ಲೇ, ಯಾಕಂದ್ರೆ ಕೆಳಗಡೆ ಗೂಡು ಕೂಡ ಕೊಟ್ಟಿದ್ದಾರೆ, ಬೆಂಕಿ ಪಟ್ನ ಇದನ್ನ ಇಡ್ಲಿಕ್ಕೆ ಅಂತ ಹೇಳಿ, ಚಿಕ್ಕ ದೀಪ ಅಂಟಿಸ್ಕೊಂಡು ಇರ್ಲಿಕ್ಕೆ ಅಂತ. ಸೊ ಚೆನ್ನಾಗೇ ಇದೆ, ತೋರಿಸ್ತೀನಿ ಈಗ ನಿಮ್ಗೆ. ಸ್ವಲ್ಪ ಚಿಕ್ಕದಾಯ್ತು ಅಂತ ನನಗನ್ನಿಸ್ತು, ಅದಕ್ಕೆ ನೆನ್ನೆ ಹೇಳಿದ್ದೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಈಗ ಒಂದೊಂದ್ಸಲ ರಿವ್ಯೂ ಕೊಟ್ಟೆ. ಥ್ಯಾಂಕ್ ಯು. ನೋಡಿ, ಇವತ್ತು ವ್ರತ ಮಾಡಿದ್ನಲ್ಲ, ಸ್ವರ್ಣಗೌರಿ ವ್ರತಕ್ಕೆ ಅಮ್ಮ ಸರಿ ಕುತ್ಕೊಂಡ್ಬಿಟ್ಟಿದ್ದಾಳೆ, ನನಗೆ ಜಾಗ ಸರಿಗೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗಣಪತಿಗೆ ನಾನು ಬೇರೆ ಅರೇಂಜ್ಮೆಂಟ್ ಮಾಡಬೇಕು. ಸೊ ಅಂದ್ರೆ ಯಾಕೆ ಮಾತು ಹೇಳಿದೆ ಅಂದ್ರೆ, ಕೆಲವು ದೊಡ್ಡದಿದೆಯೇನೋ ಅಂತ ಯೋಚನೆ ಮಾಡೋರಿಗೆ ಹೇಳ್ತೀನಿ. ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಮಟ್ಸಾಗಿದೆ ಬಹಳ. ಬಟ್ ಸತ್ಯನಾರಾಯಣ ವ್ರತ ಮಾಡಿದಾಗ, ಅನಂತ ವ್ರತ ಮಾಡಿದಾಗ ಇವಕ್ಕೆಲ್ಲ ಚೆನ್ನಾಗೇ ಇರುತ್ತೆ. ಗಣಪತಿ ಒಂದೇ ಕೂಡ್ಸೋಕ್ಕೂ ಕೂಡ ಬಹಳ ಚೆನ್ನಾಗಿರುತ್ತೆ. ಗಣಪತಿ ಗೌರಿನ ಕೂಡಿಸ್ಲಿಕ್ಕೆ ಬರೋದಿಲ್ಲ, ಇಷ್ಟು ಸೈಜ್ ಇದೆ. ಇದು ನಮ್ಮ ಮನೆಯ ಸ್ವರ್ಣಗೌರಿ ವ್ರತ. ನಿಮ್ಮ ಮನೇಲಿ ಎಲ್ಲರೂ ಮಾಡ್ಕೊಂಡ್ರ ಪೂಜೆನ? ಅಮ್ಮ ಆಶೀರ್ವಾದ ಪಡೆದಿದ್ದೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.